ಶ್ರೀ ಗುರುಭ್ಯೋ ನಮಃ. ಶ್ರೀಯರಸಗಾಂಗೇಯನುತ ಕೌಂತೇಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ರಾಯ ರಘುಕುಲವರ್ಯ ಭೂಸುರ ಪ್ರಿಯ ಸುರಪುರ ನಿಲಯ ಚಿನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರಥ. ಎರಡು ಶ್ಲೋಕ ಅದರದ್ದು ನೋಡಿದ್ದೇವೆ. ಮೂರನೇ ಶ್ಲೋಕ ವಾಯ್ಸ್ ಸ್ವಲ್ಪ ಲೋವಾಗಿ ಕೇಳ್ತಾ ಇದೆ. ಹಾ. ಅನುಪಮಿತ ಚಾರಿತ್ರ ಕರುಣಾವನದಿ ಭಕ್ತ ಕುಟುಂಬಿ ಯೋಗಿ ಜನಹೃದಯ ಪರಿಪೂರ್ಣ ನಿತ್ಯಾನಂದ ನಿಗಮನುತ ವನಜನಾಭ ಮುಕುಂದ ಮುರಮರ್ಧನ ಜನಾರ್ದನ ತ್ರೈಜಗತ್ಪಾವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನ ನವರತ. ಸರಿಸಾಟಿ ಇಲ್ಲದ ಮಹಾಮಹಿಮೆ ಉಳ್ಳವನಾದ ಪರಮಾತ್ಮ ಕರುಣಾ ಸಮುದ್ರ, ಭಕ್ತರನ್ನ ಪೋಷಿಸಲ್ತಕ್ಕವ, ಭಕ್ತರನ್ನ ತನ್ನ ಕುಟುಂಬದವರು ಅಂತ ಭಾವಿಸತಕ್ಕವ ಅಂತಹ ಪರಮಾತ್ಮ ಯೋಗಿ ಜನರ ಹೃದಯದಲ್ಲಿ ಪರಿಪೂರ್ಣನಾಗಿ ನೆಲೆಸಿರತಕ್ಕವ, ಸದಾ ಆನಂದ ಭರಿತನು, ವೇದಗಳಿಂದ ಸ್ತೋತ್ರ ಮಾಡಲ್ಪಡುವವನಾದ ಆ ಪದ್ಮನಾಭ, ಮೋಕ್ಷವನ್ನ ಕೊಡತಕ್ಕ ಆ ಪರಮಾತ್ಮ, ಮುರಾಸುರನನ್ನ ಸಂಹಾರ ಮಾಡಿದವ, ಭಕ್ತರ ಸಂಸಾರ ದುಃಖವನ್ನ ಪರಿಹಾರ ಮಾಡತಕ್ಕವ, ಮೂರು ಜಗತ್ತಿನಲ್ಲಿ ಪವಿತ್ರನಾದವ, ಅವನಿಂತ ಪವಿತ್ರ ಇನ್ಯಾರೂ ಇಲ್ಲ. ಅಂತ ಪವಿತ್ರನಾದ, ದೇವತೆಗಳಿಂದ ಪೂಜಿತನಾದ ಆ ಪರಮಾತ್ಮ ನಮ್ಮನ್ನು ಸದಾ ಕಾಪಾಡಲಿ ಹಾಗೆಂತ ಗುರುಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈ ಶ್ಲೋಕ ಅನೇಕ ಪದಗಳಿದೆ. ಪರಮಾತ್ಮ ರಾಮಾವತಾರ ಮತ್ತು ಕೃಷ್ಣ ಎರಡಕ್ಕೂ ಕೂಡ ಅನ್ವಯಿಸತಕ್ಕ ವಿಶೇಷಣ ಇಲ್ಲಿದೆ ಹಾಗೆ ಅಂತ. ಅನುಪಮಿತ ಚಾರಿತ್ರ ಹಾಗೆ ಅಂತ. ಚರಿತ್ರ ಹಾಗೆಂದ್ರೆ, ಚಾರಿತ್ರ ಹಾಗೆಂದ್ರೆ ಹಿರಿಮೆ ಅಂತ ಅರ್ಥ, ಗ್ರೇಟ್ನೆಸ್. ದೇವರ ಮಹಿಮೆ, ದೇವರ ಹಿರಿಮೆ ಎಷ್ಟಿದೆ ಹಾಗೆಂದ್ರೆ ಅದಕ್ಕೆ ಸರಿಸಾಟಿ ಇಲ್ಲವಂತೆ, ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಅನುಪಮ ಅಂತ ಹೇಳ್ತಾರೆ. ಉಪಮ ಅಂದ್ರೆ ಸಿಮಿಲರ್, ಅನುಪಮ ಸರಿಸಾಟಿ ಇಲ್ಲದ್ದು ಅಂತ ಅರ್ಥ. ಅಂತಹ ಹಿರಿಮೆ ಪರಮಾತ್ಮನದ್ದು. ಅಂತಹ ಪರಮಾತ್ಮ ಕರುಣಾವನದಿ. ವನದಿ ಹಾಗೆಂದ್ರೆ, ವನ ಅಂದ್ರೆ ನೀರು, ವನಜ ಅಂತ ಹೇಳ್ತೀವಿ ನೋಡಿ, ಕಮಲಕ್ಕೆ ವನಜ ಅಂತ ಹೇಳೋದು ಅಂತ. ವನ ಅಂದ್ರೆ ನೀರು, ವನದಿ ಅಂದ್ರೆ ಜಲದಿ ಅಂತ ಅರ್ಥ. ಅಂದ್ರೆ ಕರುಣಾವನದಿ, ಕರುಣಾ ಸಮುದ್ರ ಅಂತ ಅರ್ಥ. ಕರುಣಾ ಸಮುದ್ರನಾದ ಪರಮಾತ್ಮ ಭಕ್ತ ಕುಟುಂಬಿ. ಕುಟುಂಬ ಅಂದ್ರೆ ಫ್ಯಾಮಿಲಿ, ಕುಟುಂಬಿ ಅಂದ್ರೆ ಫ್ಯಾಮಿಲಿ ಮೆಂಬರ್. ಭಕ್ತರೇ ಅವನ ಫ್ಯಾಮಿಲಿ ಮೆಂಬರ್ಸ್ ಅಂತ. ಅವನ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಯಾರಲ್ಲ, ಭಕ್ತರೇ. ಅದರಿಂದಲೇ ಹೇಳುದು, ಯಾರಿಗೆ ಭಕ್ತಿ ಇದೆ ಅವರು ಪರಮಾತ್ಮನ ಕುಟುಂಬದಲ್ಲಿ ಸೇರ್ಲಿಕ್ಕೆ ಸಾಧ್ಯ. ನೋಡಿ, ಒಂದು ಫ್ಯಾಮಿಲಿ ಕಾರ್ಡ್ ಅಂತ ಕೊಡ್ತಾರೆ, ಆ ಕುಟುಂಬಕ್ಕೆ ಸೇರಿದವರನ್ನ ಅದಲ್ಲಿ ಸದಸ್ಯರಾಗಿ ಇರ್ತಾರೆ ಹಾಗೆ ಅಂತ. ಅದೇ ತರ ಪರಮಾತ್ಮನ ಫ್ಯಾಮಿಲಿಯಲ್ಲಿ ನಾವು ನಮಗಿರಬೇಕಾಗಿರೋದು ಭಕ್ತಿ. ಹಿಂದೆನೆ ನೋಡಿದೀವಿ, ಭಕ್ತಿ ಅಂದ್ರೆ ಎರಡು ಪಾರ್ಟ್ ಇದೆ. ದೇವರ ಮಹಿಮೆ ಗೊತ್ತಿರಬೇಕು ಪ್ಲಸ್ ಪ್ರೀತಿ, ಎರಡೂ ಸೇರಿದ್ದನ್ನ ಭಕ್ತಿ ಅಂತ ಕರಿತೀವಿ. ಅದರಿಂದ ದೇವರ ಕುಟುಂಬದಲ್ಲಿ ಫ್ಯಾಮಿಲಿ ಮೆಂಬರ್ ಆಗಬೇಕು ಅಂದ್ರೆ ಭಕ್ತಿ ಇರಬೇಕು, ಅಂದ್ರೆ ದೇವರ ಮಹಿಮೆ ಗೊತ್ತಿರಬೇಕು ಪ್ಲಸ್ ಪ್ರೀತಿ ಇರಬೇಕು ಹಾಗೆ. ಅಂತವರನ್ನ ರಕ್ಷಣೆ ಮಾಡ್ತಾನೆ ಭಕ್ತ ಕುಟುಂಬಿ ಸ್ವಾಮಿ. ಯೋಗಿ ಜನ ಹೃದಯ ಪರಿಪೂರ್ಣ ಹಾಗೆ ಅಂದ್ರೆ, ಯೋಗಿ ಅಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಂತೆ ಜ್ಞಾನಯೋಗಿಗಳು, ಕರ್ಮಯೋಗಿಗಳು ಅಂತ
ಎರಡು ರೀತಿಯಾಗಿ ಇದ್ದಾರೆ. ಈಗ ನಾವು ನೋಡಿದೀವಿ ಸನಕಾದಿಗಳು ಅಂತ ಭಾಗವತದಲ್ಲಿ, ಅವರೆಲ್ಲ ಜ್ಞಾನಯೋಗಿಗಳು, ಜ್ಞಾನ ಪ್ರಧಾನ, ಕರ್ಮ ಸ್ವಲ್ಪ ಕಡಿಮೆ. ಇನ್ನು ಕರ್ಮಯೋಗಿಗಳು ಹಾಗೆಂದ್ರೆ ಕರ್ಮ, ಶಾಸ್ತ್ರೋಕ್ತ ಕರ್ಮಗಳನ್ನ ಜಾಸ್ತಿ ಮಾಡ್ತಾರೆ, ಯಜ್ಞ ಯಾಗಾದಿಗಳು ಜಾಸ್ತಿ ಮಾಡ್ತಾರೆ, ಜ್ಞಾನ ಕಾರ್ಯ ಸ್ವಲ್ಪ ಕಡಿಮೆ ಇರುತ್ತದೆ ಹಾಗೆ ಅಂತ. ಇಬ್ಬರಲ್ಲೂ ಕೂಡ ಭಕ್ತಿ ಪ್ರಧಾನವಾಗಿ ಇರುತ್ತದೆ, ಚೆನ್ನಾಗಿ ಭಕ್ತಿಯಿಂದ ಮಾಡ್ತಾರೆ. ಜ್ಞಾನ ಕಾರ್ಯ ಆಗಲಿ, ವೇದೋಕ್ತ ಕರ್ಮ ಕಾರ್ಯ, ವೇದೋಕ್ತ ಕರ್ಮಗಳಾಗಲಿ ಭಕ್ತಿಯಿಂದ ಮಾಡ್ತಾರೆ. ಅಂತ ಯೋಗಿ ಜನ ಹೃದಯ ಪರಿಪೂರ್ಣ, ಅವರ ಹೃದಯದಲ್ಲಿ ಪರಮಾತ್ಮನನ್ನ ಬಿಟ್ಟು ಇನ್ಯಾರು ಇರೋದಿಲ್ಲ. ಕಂಡಲ್ಲಿ ವಿಶ್ವರೂಪವ ಕಾಂಬರು ಅಂತಾರೆ ನೋಡಿ ಜಗನ್ನಾಥ ದಾಸರು, ಇದೇ ಅಭಿಪ್ರಾಯ. ಎಲ್ಲ ಕಡೆ ಅವ್ರು ದೇವರನ್ನೇ ಕಾಣುವವರು. ಆದ್ರೆ ಇದೆಲ್ಲ ಯಾವಾಗ ಬರುತ್ತದೆ ಹಾಗೆಂದ್ರೆ ಅಪರೋಕ್ಷ ಜ್ಞಾನ ನಂತರ ಬರತಕ್ಕ ಪರಿಸ್ಥಿತಿಯಲ್ಲಿ ಇದೆಲ್ಲ ಸಾಧ್ಯ. ಆರಂಭ ಹಂತದಲ್ಲಿ ಆ ಮಟ್ಟಕ್ಕೆ ಇಲ್ಲದೆ ಇರಬಹುದು ಭಕ್ತರಾಗಿದ್ರೂ ಕೂಡ. ಇನ್ನು ಕನಕದಾಸರು ಆ ಮಟ್ಟದಲ್ಲಿ ಇದ್ದಾರೆ. ನಿತ್ಯಾನಂದ ಪರಮಾತ್ಮ ಆನಂದ ಸಹಸ್ರನಾಮದಲ್ಲಿ ಬರ್ತದೆ ನೋಡಿ, ಆನಂದೋ ನಂದನೋ ನಂದಹ ಹಾಗೆ ಒಂದು ಕಡೆ. ಇನ್ನೊಂದು ಆದಿದೇವ ಸದಾನಂದ ಅಂತ ಆನಂದ ಶಬ್ದ ಅನೇಕ ಕಡೆ ಬಂದಿದೆ. ಬ್ರಹ್ಮಸೂತ್ರದಲ್ಲೂ ಕೂಡ ಆನಂದಮಯ ಅಭ್ಯಾಸ, ಪರಮಾತ್ಮ ಆನಂದಮಯನಾಗಿದ್ದಾನೆ ಅಂತ ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ತಿಳಿಸಿದ್ದಾರೆ. ಇನ್ನು ಉಪನಿಷತ್ತಿನಲ್ಲೂ ಕೂಡ ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಉಪನಿಷತ್ತಿನ ವಾಕ್ಯವು ಹಾಗೆ ಇದೆ. ಅದರಿಂದ ಪರಮಾತ್ಮ ಆನಂದ ರೂಪಿ. ಯಾಕೆ ಇಷ್ಟು ವಿಶೇಷವಾಗಿ ಹೇಳ್ತಾರೆ ಹಾಗೆಂದ್ರೆ, ನಮ್ಮ ಉಪಾಸನೆ ಮಾಡತಕ್ಕ ಸಾಮಾನ್ಯ ಭಕ್ತರಿಗೆ ಬೇಕಾಗಿರೋದೇ ಆನಂದ, ಸಂತೋಷ ಬೇಕು. ದುಃಖದಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಮನಸ್ಸು ಸಂತೋಷವಾಗಿ ಇರಬೇಕು. ಅದರಿಂದ ಅದು ನಮಗೆ ಬರಬೇಕು ಅಂದ್ರೆ ನಾವು ದೇವರನ್ನ ಆನಂದಮಯ, ಆನಂದ ರೂಪಿ ಅಂತ ಚಿಂತನೆ ಮಾಡಿದರೆ ಯತ್ಕಿಂಚಿತ್ ಆನಂದ ನಮಗೂ ಬರುತ್ತದೆ. ಹಾಗೆ ಹೇಗೆ ಉಪಾಸನೆ ಮಾಡ್ತೀವೋ ಆ ರೀತಿಯಾಗಿ ಗುಣಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಹಾಗೆ ಎಂಬ ಅಭಿಪ್ರಾಯದಿಂದ. ಇನ್ನು ನಿಗಮನುತ, ನಿಗಮ ಅಂದ್ರೆ ವೇದ ಅಂತ ಅರ್ಥ. ವೇದವನ್ನ ನಿಗಮ ಅಂತ ಯಾಕೆ ಕರೀತಾರೆ? ನಿಗಮಯತಿ ಅಂದ್ರೆ ಚೆನ್ನಾಗಿ ತಿಳಿಸಿಕೊಡುತ್ತದೆ, ಅದರಿಂದ ಅದಕ್ಕೆ ನಿಗಮ ಅಂತ ಹೆಸರು. ಆಗಮ ನಿಗಮ ಅಂತಲ್ಲ, ಅಪೌರುಷೇಯವಾದದ್ದು. ಅದರಿಂದ ನುತ ಅಂದ್ರೆ ಸ್ತೋತ್ರ ಮಾಡಲ್ಪಡುವವ ಅಂತ ಅರ್ಥ. ಇನ್ನು ವನಜನಾಭ ನಾವು ನೋಡಿದ್ವಿ. ವನ ಅಂದ್ರೆ ನೀರು, ವನಜ ಅಂದ್ರೆ ನೀರಿನಲ್ಲಿ ಹುಟ್ಟೋದ್ರು ಅಂದ್ರೆ ಕೆಸರಲ್ಲಿ ಹುಟ್ಟೋದು ಅಂತ ಅರ್ಥ. ಅದೇ ನಾಭಿಯಲ್ಲಿ ಪದ್ಮ ಇರತಕ್ಕವ ಅಂತ ಅರ್ಥ. ಯಾರು? ಪದ್ಮನಾಭ. ಅವನನ್ನೇ ವನಜನಾಭ ಅಂತ. ಅಂದ್ರೆ ಇದನ್ನ ಯಾತಕ್ಕೆ ಹೇಳ್ತಾರೆ ಹಾಗೆಂದ್ರೆ, ಬ್ರಹ್ಮದೇವರನ್ನು ಕೂಡ ಬ್ರಹ್ಮಾದಿಗಳನ್ನ ಸೃಷ್ಟಿ ಮಾಡಿಸಿದವ ನೀನು, ಅನಂತ ಪದ್ಮನಾಭ ಅಂದ್ರೆ ಅದೇ ಚಿಂತನೆ. ಅನಂತನನ್ನು ಪದ್ಮನನ್ನು ನೀನು ಸೃಷ್ಟಿ ಮಾಡಿದವ ಹಾಗೆ ಅಂತ ಅರ್ಥ. ಬ್ರಹ್ಮರುದ್ರಾದಿಗಳನ್ನ ಸೃಷ್ಟಿ ಮಾಡಿದವ ಅಂತ ಒಟ್ಟು. ಇನ್ನು ಮುಕುಂದ ಅಂತ, ಮುಕುಂದ ಅಂದ್ರೆ ಮೋಕ್ಷಪ್ರದ ರೂಪ ಹಾಗೆ ಅಂತ ಅರ್ಥ. ನೀನು ಮೋಕ್ಷವನ್ನು ಕೊಡುವವ ನೀನು. ಪರಮಾತ್ಮನ ಅನುಗ್ರಹದಿಂದಲೇ ಲಕ್ಷ್ಮೀ ವಾಯುಗಳು ಕೂಡ ಕೊಡ್ತಾರೆ ಮೋಕ್ಷವನ್ನ, ಆದ್ರೆ ಸ್ವತಂತ್ರವಾಗಿ ಪರಮಾತ್ಮನೇ ಕೊಡ್ಲಿಕ್ಕೆ ಸಮರ್ಥನಾದವ ಹಾಗೆ ಅಂತ. ಈ ವಿಚಾರ ಹರಿವಂಶದಲ್ಲೂ ಕೂಡ ಬರ್ತದೆ ಅಂತ ಗುರುಗಳು ತೋರಿಸಿಕೊಡ್ತಾ ಇದ್ದಾರೆ. ಅಂದ್ರೆ ಘಂಟಾಕರ್ಣ ಮತ್ತು ಕರ್ಣ ಅಂತ ಇಬ್ರು ಪಿಶಾಚಿಗಳು, ಅವರು ರುದ್ರದೇವರನ್ನು ಕುರಿತು ತಪಸ್ ಮಾಡಿದರಂತೆ, ನನಗೆ ಮೋಕ್ಷ ಬೇಕು ಹಾಗೆ ಅಂತ. ರುದ್ರದೇವರು ಪ್ರತ್ಯಕ್ಷರಾಗಿ ಹೇಳಿದರಂತೆ, ನೋಡಪ್ಪ ಮೋಕ್ಷ ಎಲ್ಲ ಬೇಕು ಅಂದ್ರೆ ನೀವು ವಿಷ್ಣುವನ ಹತ್ರ ಹೋಗಬೇಕು, ಬೇರೆ ಇನ್ನೇನಾರು ಬೇಕಂದ್ರೆ ಕೇಳಿ ನಾನು ಕೊಡ್ತೇನೆ ಹಾಗೆ ಅಂತ ಪಿಶಾಚಿಗಳಿಗೆ ಹೇಳಿದರು ಅಂತ ಹರಿವಂಶದಲ್ಲಿ ಮಾತಿದೆ. ಮುಕ್ತಿಪ್ರದಾತ ಸರ್ವೇಶಾಂ ವಿಷ್ಣುರೇವನ ಸಂಶಯ ಅಂತ ರುದ್ರದೇವರ ಮಾತು. ಮೋಕ್ಷ ಕೊಡತಕ್ಕವ ಹಾಗೆ ಅಂದ್ರೆ ಅದು ವಿಷ್ಣುವೇ, ನ ಸಂಶಯ, ಈ ವಿಚಾರದಲ್ಲಿ ಸಂಶಯ ಬೇಡ ಹಾಗೆಂಬ ರುದ್ರದೇವರ ಮಾತು. ಇನ್ನು ಮುರಮರ್ದನ ಹಾಗೆಂತ. ಮುರ ಅಂತ ನರಕಾಸುರನ ಮಂತ್ರಿ ಮುರ ಅಂತ ಹೆಸರು. ಅವನಿಗೆ ವರಬಲದಿಂದ ಅನೇಕ ಪಾಶಗಳನ್ನ ನಿರ್ಮಾಣ ಮಾಡಿದ, ಕೋಟೆ ತರ. ಅದು ಯಾರು ಅದನ್ನ ದಾಟಿಕೊಂಡು ಒಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಒಳಗೆ ತಾನು ಸುರಕ್ಷಿತವಾಗಿ ರಾಜನ ಜೊತೆಗೆ, ನರಕಾಸುರನ ಜೊತೆಗೆ ಇದ್ದ. ಅವನಿಗೆ 5 ತಲೆ ಇತ್ತಂತೆ ಆ ರಾಕ್ಷಸನಿಗೆ. ಆ ರೀತಿಯಾಗಿ ಭಾಗವತದಲ್ಲಿ ಬರುತ್ತದೆ. ಅವನ ಪಾಶಗಳನ್ನು ಅವನನ್ನು ಪರಮಾತ್ಮ ಸಂಹಾರ ಮಾಡ್ತಾನೆ, ತಮ್ಮ ಆಯುಧಗಳಿಂದ ಸಂಹಾರ ಮಾಡ್ತಾನೆ. ಮಾಡಿ ಚಕ್ರಾಯುಧದಿಂದ ಮುರನನ್ನು ಕೂಡ ಸಂಹಾರ ಮಾಡ್ತಾನೆ ಹಾಗೆ ಅಂತ. ಅದರಿಂದ ವಿಶೇಷವಾಗಿ ನಾವು ಈ ಪದ ಹೇಳಬೇಕು, ಮುರಾರಿ ಮುರಾರಿ ಅಂತ ಅನೇಕ ಬಾರಿ ಕೇಳ್ತೀವಿ. ದುಷ್ಟರನ್ನ ಸಂಹಾರ ಮಾಡತಕ್ಕ ದುಷ್ಟ ಶಕ್ತಿಗಳನ್ನ, ದುಷ್ಟ ಗುಣಗಳನ್ನ
ನಮ್ಮಲ್ಲಿರುವ ದುಷ್ಟ ಗುಣಗಳು ಇದೆ, ಅದು ಹೋಗ್ಬೇಕು ಅಂದ್ರೆ ಮುರಾರಿ ಅಂತ ಚಿಂತನೆ ಮಾಡಬೇಕು. ಇನ್ನು ಜನಾರ್ದನ ಅಂತ, ಜನ ಅಂದ್ರೆ ಜ ಅಂದ್ರೆ ಹುಟ್ಟುವವರು ಅಂತ ಅರ್ಥ. ಯಾರು ಹುಟ್ಟುತ್ತಾ ಇದ್ದಾರೆ ಅವರ ಜನನ, ಅವ್ರ ಹುಟ್ಟನ್ನ ಅರ್ಧನ ನಾಶ ಮಾಡತಕ್ಕವ, ಅಂದ್ರೆ ಹುಟ್ಟು ಇಲ್ಲದೆ ಮಾಡುವವ ಅಂತ ಅರ್ಥ. ಮೋಕ್ಷಪ್ರದ ಅಂತ ಅರ್ಥ. ಜನಾರ್ದನ ಅಂದ್ರೆ ಅದರ್ಥ. ಜನನಂ ಅರ್ಧಯತಿ ನಾಶಯತಿ ಇತಿ ಜನಾರ್ದನ. ಹಾಗೆ ತ್ರೈಜಗತ್ ಪಾವನ, ಮೂರು ಲೋಕದಲ್ಲೂ ಕೂಡ ಅತ್ಯಂತ ಪವಿತ್ರನಾದವ ಅಂತ ಅರ್ಥ. ಪರಮಾತ್ಮನಷ್ಟು ಪವಿತ್ರ ಯಾರಿದ್ದಾರೆ ಹೇಳಿ? ಪವಿತ್ರಾಣಾಂ ಪವಿತ್ರಮ್ಯೋ ಮಂಗಳಾನಾಂಚ ಮಂಗಳಂ ಅಂತ ಗುರುಗಳು ಹೇಳ್ತಾ ಇದ್ದಾರೆ. ಒಂದು ಕೈಮುತ್ಯ ತೋರಿಸ್ತಾರೆ ನೋಡಿ. ಪರಮಾತ್ಮನ ಪಾದ ಸ್ಪರ್ಶದಿಂದ ಬಂದದ್ದು ಗಂಗೆ. ಆ ಗಂಗೆ ಮೂರು ಲೋಕವನ್ನು ಪವಿತ್ರಗೊಳಿಸ್ತಾ ಇದೆ. ಗಂಗೆಗೆ ಇಷ್ಟು ಸಾಮರ್ಥ್ಯ ಇರಬೇಕು ಅಂದ್ರೆ ಪರಮಾತ್ಮ ಗಂಗಾ ಜನಕ ತಾನು ಎಷ್ಟು ಪವಿತ್ರನಾಗಿ ಇರ್ಲಿಕ್ಕಿಲ್ಲ ಹಾಗೆಂಬ ಅದನ್ನ ಊಹೆ ಮಾಡ್ಕೋಬಹುದು. ಹಾಗೆ ತ್ರೈಜಗತ್ ಪಾವನ. ಹಾಗೆ ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅಂತ ಪರಮಾತ್ಮ ಸದಾ ನಮ್ಮನ್ನ ರಕ್ಷಿಸಲಿ ಅಂತ ಅದೆಲ್ಲ ಕಡೆ ಇಟ್ಕೋಬೇಕು. ಅಂತ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ. ಶ್ರೀಮಧ್ವೇಶ ಶ್ರೀ ಹರೇ ನಮಃ.